ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ಇವತ್ತು ನಾವು ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೀನಿ, ಒಂದು ಕಟ್ಟು ತೊಗೊಂಡಿದ್ದೀನಿ. ಇವತ್ತು ಇದನ್ನ ಪಾಲಕ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆಗೆ ಪಾಲಕ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಕಟ್ಟು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ನೀಟಾಗೆ. ಈಗ ಬನ್ನಿ ನೋಡಿ, ನಾನು ನೀರು ಇಟ್ಕೊಂಡಿದ್ದೀನಿ. ನೀರು ಕಾಯಲಿ, ಒಲೆ ಹಚ್ಚು. ಒಲೆ ಉರಿತೈತೆ ನೋಡಿ, ಕಾಯಿಲೆ ನೀರು. ಈಗ ನೀರು ಕಾದಿದೆ, ಪಾಲಕ್ ಸೊಪ್ಪು ಹಾಕುವ. ಏನಪ್ಪ ಅಂದರೆ ಪಾಲಕ್ ಸೊಪ್ಪು ಏನಕ್ಕೆ ತಿಂತಾರೆ ಅಂದರೆ ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು. ನಾನು ಉದ್ದುದ್ದಗೆ ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ಅದು ಬೇಗ ಬಾಡುತ್ತೆ. ಇದು ಚೆನ್ನಾಗಿರುತ್ತೆ ಸೊಪ್ಪು. ಇದು ಒಂದು 2-3 ನಿಮಿಷ ಬೆಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಫುಡ್ ಇದು, ತುಂಬ ಒಳ್ಳೆಯದು. ಇದು ಬೇಗ ಬ್ಲಡ್ಡು ತುಂಬ ಹೆಚ್ಚುತ್ತೆ. ಇದರಿಂದ ಬ್ಲಡ್ಡು ಚೆನ್ನಾಗಿರ್ತೈತೆ, ಮತ್ತು ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದರೆ ಅದನ್ನು ಕಮ್ಮಿ ಮಾಡುತ್ತೆ. ಹೆಲ್ತಿಯಾಗಿರುತ್ತೆ. ಇದನ್ನು ಮಾಡ್ಕೋಬೇಕು. ಮಕ್ಕಳು ಕುಡಿ, ತುಂಬ ಒಳ್ಳೆಯದು. ಬ್ಲಡ್ಡು ಚೆನ್ನಾಗಿ ರಿಕವರಿ ಆಗುತ್ತೆ. ಬ್ಲಡ್ಡು ಕಮ್ಮಿ ಇರೋರಿಗೆ ಜಾಸ್ತಿ ಪಾಲಕ್ ಸೊಪ್ಪೇ ತಿನ್ನೋಕ್ಕೆ ಹೇಳೋದು. ಪಾಲಕ್ ಸೊಪ್ಪು ತಿನ್ನಿ, ಚೆನ್ನಾಗಿ ಬ್ಲಡ್ ಹೆಚ್ಚುತ್ತೆ. ಪಾಲಕ್ ಯೂಸ್ ಮಾಡಿದಷ್ಟು ತುಂಬ ಒಳ್ಳೆಯದು. ಒಂದು 3 ನಿಮಿಷ ಬೇಯಲಿ, ಏಕೆಂದರೆ ಅದು ದಂಟಿದೆ ಅಲ್ಲ, ಸ್ವಲ್ಪ ಬೇಯ್ಕೋಬೇಕು. ಇದು ಗ್ರೇವಿ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. 2-3 ನಿಮಿಷ ಬೆಂದರೆ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಈ ಥರ ಅದು ಬೇಗ ಬೇಯೋದು ಪಾಲಕ್ ಸೊಪ್ಪು. ಒಂದು 5 ನಿಮಿಷ ಇದ್ದರೆ ಸಾಕು. 5 ನಿಮಿಷನೂ ಬೇಡ, 2 ಸೆಕೆಂಡ್ ಇರಲಿ, ತೆಗೆದುಬಿಡೋಣ ಅದನ್ನು. ಈಗ ಆಗಿದೆ, ತೆಕ್ಕೊಳ್ಳುವ. ಇದನ್ನು ತೆಗೆದ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣ. ಈಗ ಒಂದು ಈರುಳ್ಳಿ ಹಚ್ಕೊಬಿಡೋಣ. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಚು. ಟೊಮೊಟೊ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವ, ಈ ಥರ ಮಾಡ್ಕೋಬೋದು. ಬೇಗ ಆಗುತ್ತೆ, ಲೇಟ್ ಆಗೋಲ್ಲ, ಬೇಗ ಆಗುತ್ತೆ ತಿಂಡಿದು. ಗ್ರೇವಿ ಒಂದು ಮಾಡಿಕೊಟ್ರೆ ಚಪಾತಿನೋ, ದೋಸೆನೋ, ರೊಟ್ಟಿನೋ ಏನಾದರೂ ನಡೆಯುತ್ತೆ ನೋಡಿ. ನಾನೊಂದು 4 ಚಿಕ್ಕ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರವಾಗಿರೋದನ್ನ
ಅದನ್ನು ಹಚ್ಕೊಂಡ್ಬಿಡ್ತಾಯಿದ್ದೀನಿ. ಮಕ್ಕಳು ಇರೋದ್ರಿಂದ ಮಕ್ಕಳಿಗೆ ಬೇಡ, ಖಾರ ಬೇಡ ಅಂದರೆ 1-2 ತೊಗೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ವ, ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಮೆಣಸಿಕಾಯಿದು ತುಂಬ ಖಾರ ಇರ್ತದೆ, 4 ತೊಗೊಂಡಿದ್ದೀನಿ. 4 ಜಾರ್ಗೆ ಸೊಪ್ಪು ಹಾಕೋಣ. ಸ್ವಲ್ಪನೇ ಇರೋದ್ರಿಂದ ಚಿಕ್ಕದೇ ಸಾಕು ನಮಗೆ. ರುಬ್ಕೊಂಬಂದ್ಬಿಡೋಣ. ನೋಡಿ, ನೀಟಾಗಿ ರುಬ್ಕೊಂಬಂದಿದ್ದೀನಿ. ಹೀಗಾಗಿದೆ, ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ. ಒಲೆ ಹಚ್ಚಿಕೊಂಡು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾಯಿಲಿ ಈಗ ಎಣ್ಣೆ ಹಾಕೊಳ್ಳುವ. ನಾನು ಎಣ್ಣೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಎಣ್ಣೆ ಕಾಯಿಲಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಚೂರೆ ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನಕಾಯಿ, ಈಗ ಸ್ವಲ್ಪ ಈರುಳ್ಳಿ ಹಾಕೋದು. ಸ್ವಲ್ಪ ಇದು ಚೆನ್ನಾಗಿ ಸ್ವಲ್ಪ ಬಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳಿಗ್ಗೆ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂದರೆ ಇದೇ ಬೇಗ ಆಗೋದು. ಇವತ್ತು ಬೇಗ ಹೋಗಬೇಕು ಅಂದ್ಬಿಟ್ಟು ಸೊಪ್ಪೆ ಆಗುತ್ತಿರಲಿಲ್ಲ. ಪಾಲಕ್ ಸೊಪ್ಪು ಇಷ್ಟೆಲ್ಲ ಹಾಕ್ತೀವಿ. ಪಾಲಕ್ ಸೊಪ್ಪೆಲ್ಲ ಒಂದು ಹೆಲ್ತಿಯಾಗೂ ಇರ್ತದೆ, ಒಳ್ಳೆಯದಾಗೂ ಇರ್ತದೆ. ಒಳ್ಳೆ ಹೆಲ್ತಿ ಸೊಪ್ಪಿದು ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು. ಸ್ವಲ್ಪ ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ಧನಿಯಾ 1 ಸ್ಪೂನು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋದು. ಅದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಟೊಮೊಟೊ, ಈ ಥರ ಹುಡ್ಕೊಂಡ್ರೆ ಹಸಿಯಾಗಿ ಹಸಿ ಎಲ್ಲ ಹೋಗಲಿ ಅಂತ ಹುಡ್ಕೊಳ್ಳೋದು. ಚೆನ್ನಾಗಿರುತ್ತೆ. ದೋಸೆಗಂತೂ ಏನು ಮಾಡ್ತಿದ್ದು, ಪನ್ನೀರ್ ಬೇಕು ಅಂದರೆ ಪನ್ನೀರು ಹಾಕ್ಕೋಬೋದು, ಪನ್ನೀರ್ ಬೇಡ ಅಂದರೆ ಈ ಥರ ಮಾಡ್ಕೋಬೇಕು. ನನಗೆ ಇವತ್ತು ಪನ್ನೀರ್ ತೊಗೊಂಡಿಲ್ಲ ನಾನು, ಪನ್ನೀರ್ ಬೇಡ ನಮಗೆ. ಈಗ ರುಬ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕೋಣ. ಈಗಲೇ ಸ್ಮೆಲ್ ಬರ್ತಾರೆ. ಸ್ವಲ್ಪ ತೊಳೆದು ನಾನು ಸ್ವಲ್ಪ ನೀರು ಹಾಕೋಣ. ಆಮೇಲೆ ಬೇಕಾದ್ರೆ ಹಾಕೋಣ. ಅದೊಂದು ಸ್ವಲ್ಪ ಖಾರ ಬೇಯಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಖಾರದ ಜೊತೆ ಈ ಸೊಪ್ಪು ಕೂಡ ಬೇಯಬೇಕು.
ಇದರಲ್ಲಿ ಒಂದು ಸ್ವಲ್ಪ ಹುರಿಬೇಕು. ಹೀಗೆ ಚೆನ್ನಾಗಿ ಹುರಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಸಖತ್ತು ಚೆನ್ನಾಗಿ ಬಂದಿರುತ್ತೆ. ಚಕ್ಕೆನೂ ಹಾಕ್ಬೋದು, ಲವಂಗನೂ ಹಾಕ್ಬೋದು. ನಾನು ಚಕ್ಕೆ ಲವಂಗ ಏನೂ ಹಾಕಿಲ್ಲ. ಅದು ಬೇರೆ ಟೇಸ್ಟ್ ಬರುತ್ತೆ, ಇದು ಬೇರೆ ಟೇಸ್ಟ್ ಇರುತ್ತೆ. ಅದೊಂದು ಸ್ವಲ್ಪ ಆಗಲಿ ನೋಡಿ. ನಾವು ಇದಕ್ಕೆ ಹೀಗೆ ಉಪ್ಪು ಹಾಕೋಣ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕೋಣ. ಇದು ಸ್ವಲ್ಪ ಈ ಥರ ರೋಸ್ಟ್ ಆಗಿಬಿಟ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾವು ಆಮೇಲೆ ಹಾಕ್ಕೊಬೋದು. ಏಕೆಂದರೆ ಗಟ್ಟಿ ಇದ್ದರೆ ಚೆನ್ನಾಗಿದೆ ತಿನ್ನಲಿಕ್ಕೆ, ಜಾಸ್ತಿ ತೆಳ್ಳಗಾಗಿ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಒಂದು ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೋಡಿ, ಇಷ್ಟು. ಸ್ವಲ್ಪ ಬೇಯಬೇಕು. ಭಾಳ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಹೇಳ್ಕೋಬೇಕು ಅಂದರೆ ಅನ್ನನೂ ತಿನ್ಬೋದು ಇದರಲ್ಲಿ. ನಾನು ರೊಟ್ಟಿಗೋಸ್ಕರ ಮಾಡ್ಕೊತಾಯಿದ್ದೀನಿ, ರೊಟ್ಟಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ರೊಟ್ಟಿಗೋಸ್ಕರ ಮಾಡ್ತಾ ಇರೋದಿದ್ದನ್ನ ಗ್ರೇವಿನ. ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ರು ಇನ್ನೂ ಒಳ್ಳೆಯದು. ತುಪ್ಪ ಇದೆ, ಬೇಡ ಇದು, ಅದು ಬೇಯಲಿ ಸ್ವಲ್ಪ ಹೊತ್ತು. ಹೀಗಾಗಿದೆ. ಉಪ್ಪು ಸಪ್ಪೆ ನೋಡೋಣ ಸ್ವಲ್ಪ. ಸೂಪರಾಗಿದೆ, ಚೆನ್ನಾಗಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ನನಗೆ ಯಾರು ಇನ್ನೂ ಸಬ್ಸ್ಕ್ರೈಬರ್ ಆಗಿದ್ರು ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಡಿ, ಯಾರು ಸ್ಕಿಪ್ ಮಾಡಬೇಡಿ. ಸಣ್ಣದಾಗ ಒಂದು ಲೈಕ್ ಮಾಡಿ ಸಾಕು. ತುಂಬ ಚೆನ್ನಾಗಾಗಿದೆ. ನಂತೆ 2 ಸೆಕೆಂಡ್ ಇರಲಿ. ಬೆಂದ ಮೇಲೆ ಎಣ್ಣೆ ಇದೇ ಬಿಟ್ಕೊಡುತ್ತೆ, ಆ ಥರ ಇರಬೇಕು ಗ್ರೇವಿ. ಸೂಪರಾಗಿರುತ್ತೆ ಗ್ರೇವಿ. ಬೇಗ ಮಾಡಬೇಕು ಅಂತ ಹರಬರ ಮಾಡಬಾರ್ದು, ನೀಟಾಗಿ ಮಾಡ್ಕೋಬೇಕು. ಆದರೆ ಪಾಲಕ್ ಸೊಪ್ಪಿಲ್ವಾ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ ತಿನ್ನಲಿಕ್ಕೆ. ಮಕ್ಳಿಗಂತೂ ಅದ್ಭುತವಾಗಿರುತ್ತೆ. ಖಾರ ಕಮ್ಮಿ ಮಾಡಿಕೊಂಡ್ರೆ ನಾನು ಸ್ವಲ್ಪ ಖಾರ ಮಾಡ್ಕೊಂಡಿದ್ದೀನಿ, ಖಾರ ತಿನ್ನಲಿಕ್ಕೆ, ಅದಕ್ಕೋಸ್ಕರ. ಆಯಿತು, ಕಿಟ್ಬಿಡೋಣ ಗ್ರೇವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗ್ರೇವಿ. ಸೂಪರಾಗಿದೆ ಗ್ರೇವಿ. ರವೆ ದೋಸೆ, ಪಾಲಕ್ ಪನ್ನೀರ್ ಗ್ರೇವಿ ರೆಡಿ. ತುಂಬ ಚೆನ್ನಾಗಿದೆ ಅಂದ್ಕೊಂಡಿರ್ತೀನಿ. ಈಗ ಒಂದು ಸಲ ಟೇಸ್ಟ್ ನೋಡೋಣ. ರೊಟ್ಟಿ ತುಂಬ ಚೆನ್ನಾಗಿದೆ. ಖಾರ ಅಷ್ಟೇನಿಲ್ಲ, ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು. ಇದು ಮನೆಯಲ್ಲಿ ಮಾಡ್ಕೊಬೋದು. ಅರ್ಜೆಂಟಾಗಿ ಆಗೋದಿದೆ. ಮನೇಲಿ ಮಾಡ್ಕೊಳ್ಳಿ. ಸಾಕು ವಿಡಿಯೋ ನೋಡಿ. ಸೂಪರಾಗಿದೆ. ಸ್ವಲ್ಪ ಖಾರ ಇದೆ, ಅದಕ್ಕೆ ಕಮ್ಮಿ ಮಾಡ್ಕೊಳ್ಳಿ ನೀವು. ನಾನು ಮೆಣಸಿನ್ಕಾಯಿ 4-5 ಹಾಕ್ಬಿಟ್ಟಿದ್ದೆ, ನೀವು ಕಮ್ಮಿ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪನ್ನೀರ್ ಮಸಾಲ ರೆಡಿ. ಪನ್ನೀರ್ ಗ್ರೇವಿ ಸೂಪರಾಗಿದೆ, ಸಖತ್ತಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.